ನಮಸ್ಕಾರ. ಫೇಸ್ಬುಕ್ ಅವಾಂತರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆ ಪೇಪರ್ಗಳಲ್ಲಿ ನೀವು ಒಂದು ಸುದ್ದಿ ನೋಡಿರ್ತೀರಾ. ನಿನ್ನೆ ಇಡೀ ದಿನ ನಮ್ಮ ನ್ಯೂಸ್ ಚಾನೆಲ್ನಲ್ಲಿ ಕೂಡ ಆ ಸುದ್ದಿ ಪ್ರಸಾರ ಆಗಿತ್ತು. 14 ವರ್ಷದ ಬಾಲಕಿಯೊಬ್ಬಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಅವಳು ಬರೆದಿಟ್ಟಂಥ ಆತ್ಮಹತ್ಯಾ ಪತ್ರ ಬೆಚ್ಚಿ ಬೀಳಿಸುವಂಥ ಒಂದು ವಿಷಯವನ್ನು ಹೊರಗೆ ಹಾಕುತ್ತದೆ. ಆಕೆಗೆ ಫೇಸ್ಬುಕ್ನಲ್ಲಿ ಒಬ್ಬ ಯುವಕ ಪರಿಚಯ ಆಗಿದ್ದ. ಆ ಪರಿಚಯ ಪ್ರೇಮಕ್ಕೆ ತಿರುಗಿತ್ತು. ಅದು ಮತ್ತೊಂದು ಹಂತಕ್ಕೂ ಹೋಗಿ ಆತ ಕೈಕೊಟ್ಟ ಅನ್ನೋ ಬೇಜಾರಿನಲ್ಲಿ ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಎಲ್ಲೋ ಒಂದು ಕಡೆ ಇಂಥ ಘಟನೆಗಳು ಮರುಕಳಿಸ್ತಾ ಇರೋದನ್ನು ನೋಡಿದಾಗ ಫೇಸ್ಬುಕ್ನಂಥ ಸಾಮಾಜಿಕ ತಾಣಗಳಿಗೆ ಲಗಾಮು ಬಿಗಿಯುವ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆ ಹಿಂದೆಂದಿಗಿಂತಲೂ ಈಗ ಹೆಚ್ಚು ಪ್ರಸ್ತುತ ಅನ್ನಿಸ್ತಾ ಇದೆ. ಆ ಬಗ್ಗೆ ಇವತ್ತೊಂದು ವಿಶೇಷ ಚರ್ಚೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಜೊತೆ ಗಣ್ಯ ಅತಿಥಿಗಳಿದ್ದಾರೆ. ಸ್ವತಃ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಭಾಗವಹಿಸ್ತಾರೆ. ಮೊಟ್ಟ ಮೊದಲನೇದಾಗಿ ಡಿ ರೂಪಾ, ಸೈಬರ್ ಕ್ರೈಮ್ SP CID. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪೂಜಾ ಬಸವರಾಜ್ ಇದ್ದಾರೆ, ಸ್ಟೂಡೆಂಟ್. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಪೂರ್ವ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ರಕ್ಷಾ, ವಿದ್ಯಾರ್ಥಿನಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರೆಲ್ಲರ ಜೊತೆಗೆ ಡಾಕ್ಟರ್ ಧನಂಜಯ, ಮಾನಸಿಕ ತಜ್ಞರಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಿಜಕ್ಕೂ ಕಳವಳಕಾರಿಯಾದಂಥ ಬೆಳವಣಿಗೆಗಳು. ಇದು ಮೊದಲನೇ ಪ್ರಕರಣ ಅಲ್ಲ ಮತ್ತು ಪ್ರಕರಣಗಳು ವರದಿಯಾಗ್ತಾ ಇರುವಂಥ ಭರಾಟೆಯನ್ನು ನೋಡಿದ್ರೆ ಇದು ಕೊನೆ ಪ್ರಕರಣ ಅಂತ ಕೂಡ ಅನ್ನಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಫೇಸ್ಬುಕ್ನಂಥ ಸಾಮಾಜಿಕ ತಾಣಗಳು ಅಡಿಕ್ಷನ್ ರೂಪ ಆಗ್ತಾ ಇವೆಯಾ? ಪೇರೆಂಟ್ಸ್ ತಮ್ಮ ಪಾಡಿಗೆ ತಾವು ತಮ್ಮ ಮಕ್ಕಳನ್ನು ಇಂಥ ಸಾಮಾಜಿಕ ತಾಣಗಳಿಂದ ದೂರ ಇಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಶಾಲೆಗಳಲ್ಲಿ ಇದರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಈ ದೊಡ್ಡವರ ಸಮಾಜ ನಮ್ಮನ್ನು ನಮ್ಮ ಸ್ವಾತಂತ್ರ್ಯದಿಂದ ದೂರ ಸರಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಬಾಲಕಿಯರಲ್ಲೇ ಕಾಡ್ತಾ ಇರುವಂಥದ್ದು. ನಾನು SP ರೂಪಾ ಅವರಿಂದ ಈ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ. ಮೇಡಮ್, ಈ ರೀತಿಯಾದಂಥ ಪ್ರಕರಣಗಳು ಸೈಬರ್ ಕ್ರೈಮ್ SP ಆದ ನಂತರ ಎಷ್ಟೆಷ್ಟು ಪ್ರಕರಣಗಳನ್ನು ನೀವು ನೋಡ್ತಾ ಇದ್ದೀರಾ? ಯಾವ ರೀತಿಯಾದಂಥ ಪ್ರಕರಣಗಳು ನಿಮ್ಮ ಎದುರಿಗೆ ಬರ್ತಾ ಇದೆ? ನಮ್ಮಲ್ಲಿ ಸದ್ಯ 65 ಪ್ರಕರಣಗಳು ತನಿಖೆಯಲ್ಲಿವೆ. ಅದರಲ್ಲಿ 1/3 ಭಾಗದಷ್ಟು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್, ಫೇಸ್ಬುಕ್, ಮೇನ್ಲಿ ಫೇಸ್ಬುಕ್ಗೆ ಸಂಬಂಧಿಸಿದ್ದು. ಬೇರೆ ಇತರ ಸೈಟ್ಸು ಇದೆ, ಆರ್ಕೂಟ್, ಟ್ವಿಟರ್, ಆ ಥರ ಎಲ್ಲ. ಬಟ್ 1/3 ಭಾಗ 33% ಕೇಸಸ್ ರೆಫರ್ ಟು ದಿಸ್. ಓಕೆ. ಇದರಲ್ಲಿ ಸಾಮಾನ್ಯ ನಾವು ನೋಡಿದ ಹಾಗೆ ಮೋಡಸ್ ಆಪ್ರೆಂಡಿ ಏನಂದರೆ, ಫೇಸ್ಬುಕ್ಕಿಂದ ಒಬ್ಬರ ಚಿತ್ರ ತಗೋತಾರೆ, ಮುಖ ತಗೋತಾರೆ ಮತ್ತು ಎಲ್ಲೋ ಒಂದು ಕಡೆ ಅರೆ ನಗ್ನ ಅಥವಾ ನಗ್ನ ಚಿತ್ರ ತೋರಿಸಿ ಮಾರ್ಫಿಂಗ್ ಮಾಡಿಬಿಟ್ಟು ಅದನ್ನು ಪೋಸ್ಟ್ ಮಾಡ್ತಾರೆ. ಅದು ಹವೆವರ್ 3ನೇ ಸ್ಥಾನಕ್ಕೆ ಬಂದಿದೆ ಆ ಥರ MO ಇರೋದು. ಮೊದಲು ಫಸ್ಟ್ ನಮಗೆ ಕಂಡುಬರೋದು ಅಂದರೆ ಫೇಸ್ಬುಕ್ ಫೇಕ್ ಪ್ರೊಫೈಲ್ಸ್ ಓಪನ್ ಮಾಡೋದು. ಈಗ ನನ್ನ ಹೆಸರು ರೂಪಾ ಇದೆ, ನನ್ನದೇ ಸೇಮ್ ಹೆಸರು ತೊಗೊಂಡು ನನ್ನದೇ ಫೋಟೋ ಎಲ್ಲಿಂದನೋ ಕದ್ಕೊಂಡು ಹಾಕ್ಕೊಂಡು ನನ್ನ ಪ್ರೊಫೈಲ್. ಸೊ ನೋಡಿದವ್ರಿಗೆ ಏನು ಅನಿಸುತ್ತೆ, ನಾನೇ ಹಾಕ್ತಾ ಇದ್ದೀನಿ ಫೋಟೋಸು ಅಥವಾ ನಾನೇ ಏನೋ ಬರಿತಾ ಇದ್ದೀನಿ, ಪೋಸ್ಟಿಂಗ್ ಮಾಡಿದ್ದೆಲ್ಲ ನಾನೇ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ಸೊ ನಾನು ಆ ರೀತಿ ಮಾಡಿದಾಗ ಎಷ್ಟೋ ಸಲ ಅಶ್ಲೀಲವಾಗಿ ಹಾಕಿರ್ತಾರೆ. ಸೊ ಜನರಿಗೆ ಪ್ರಕರಣಗಳು ಸೆಲೆಬ್ರಿಟಿಗಳ ವಿಷಯದಲ್ಲಿ ಜಾಸ್ತಿ ಸೆಲೆಬ್ರಿಟೀಸ್ದು ಇದೆ. ನಾನು ಅವ್ರದ್ದು ಹೆಸರು ಆಗಲ್ಲ ಇಲ್ಲಿ, ಯಾಕಂದರೆ ಅನಾನಿಮಿಟಿ ಇದೆ ರಿಕ್ವೈರ್. ಅಲ್ಲ, ನಮ್ಮಲ್ಲೇ ಒಂದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮಾಡಿದ್ವಿ. ರಾಕ್ಲೈನ್ ವೆಂಕಟೇಶ್ ಅವರ ಹೆಸರಿನಲ್ಲಿ ಫೇಕ್ ಫೇಸ್ಬುಕ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ಬೇರೆ ಬೇರೆ ಹುಡುಗಿಯರಿಗೆ ಸಿನಿಮಾಗಳಲ್ಲಿ ಆಫರ್ ಕೊಡ್ತೀನಿ ಅಂತ ಅಶ್ಲೀಲವಾಗಿ ಚರ್ಚೆ ಮಾಡಿದಂಥದ್ದು. ಆ ರೀತಿಯಾದಂಥ ವರದಿಗಳನ್ನು ನಾವು ಕೂಡ ಪ್ರಸಾರ ಮಾಡಿದ್ದೀವಿ. ಸೊ ಕೆಲವು ಸತಿ ಫ್ಯಾನ್ ಕ್ಲಬ್ ಅಂತ ಮಾಡಿಕೊಂಡು ಮಾಡ್ತಾರೆ. ಆದರೆ ಫ್ಯಾನ್ ಅನ್ನೋದು ಹೆಸರು ಪ್ರೊಫೈಲಲ್ಲಿ ಬರೋಲ್ಲ. ಪ್ರೊಫೈಲಲ್ಲಿ ಬರೋದು ಸೆಲೆಬ್ರಿಟಿ ಹೆಸರು ಅಷ್ಟೇ. ಜನರಿಗೆ ಅನಿಸುತ್ತೆ ಆಕೆ ಅಥವಾ ಆತ ಹಾಕಿರ್ಬೋದು ಅಂತ, ಬಟ್ ಅದು ಅವ್ರು ಹಾಕಿರಲ್ಲ. ಸೊ ಇಟ್ ಲೀಡ್ಸ್ ಟು ಲಾಸ್ ಆಫ್ ರೆಪ್ಯುಟೇಷನ್. 3ನೇದು ಇನ್ನೊಂದು ರೀತಿಯ ಮೋಡಸ್ ಆಪ್ರೆಂಡಿ ಅಂದರೆ, ಅವರ ಪಾಸ್ವರ್ಡ್ ಕದ್ಬಿಟ್ಟು ಅಲ್ಲಿ ಇರೋ ಫೇಸ್ಬುಕ್ ಫ್ರೆಂಡ್ಸ್ಗೆಲ್ಲ ವೈಪರೀತ್ಯವಾಗಿ ಮೆಸೇಜಸ್ ಕಳಿಸೋದು. ಅಶ್ಲೀಲವಾಗಿರ್ಬೋದು ಅಥವಾ ಅವ್ರಿಗೆ ಅಫೆನ್ಸಿವ್ ಆಗಿರೋ ಹಾಗೆ, ಅವರಿಗೆ ಸಿಟ್ಟು ತರಿಸೋ ಹಾಗೆ ಮೆಸೇಜಸ್ ಕಳಿಸೋದು. 33% ಪ್ರಕರಣಗಳು ಫೇಸ್ಬುಕ್ಗೆ ಅಂದರೆ ಸೋಷಿಯಲ್ ನೆಟ್ವರ್ಕಿಗೆ ಸಂಬಂಧಪಟ್ಟಂಥವಾಗಿವೆ ಅಂತ. ಹೌದು. ಇದು ಫೇಸ್ಬುಕ್ ಬಹಳ ಹೊಸದಲ್ಲ, ಈಗ ಸುಮಾರು ಪಾಪ್ಯುಲರ್ ಆಗಿರೋದೇ ಕಳೆದ ಒಂದು 5-6 ವರ್ಷಗಳಿಂದ. ಹಾಗಾಗಿ ಈ ಪ್ರಕರಣಗಳು ಹೊಸದಾಗಿ ಬರ್ತಾ ಇದೆ, ಇನ್ನೂ ಹೆಚ್ಚಾಗತ್ತೆ. ಬಹಳಷ್ಟು ಜನ ಅಂದ್ಕೊಂಡಿರೋದು ಹುಡುಗಿರು ಮಾತ್ರ ವಿಕ್ಟಿಮ್ ಅಂತ. ನಿಜಾನದು? ಇಲ್ಲ, ಹುಡುಗಿರಷ್ಟೇ ವಿಕ್ಟಿಮ್ ಇಲ್ಲ, ಹುಡುಗರು ವಿಕ್ಟಿಮ್ ಆಗ್ತಾರೆ. ಓಕೆ. ನಾನೇ ನೋಡಿದಾಗ ಆ ಕೇಸ್ ನಮ್ಮಲ್ಲಿ ಬರಲಿಲ್ಲ, ಬಟ್ ಪೇಪರಲ್ಲೇ ಬಂದಿತ್ತು. 4-5 ತಿಂಗಳ ಹಿಂದೆ ಫೇಸ್ಬುಕ್ನಲ್ಲೇ ಪರಿಚಯ ಆಗಿ ಆ ಹುಡುಗ ಆಕೆ ಹಿಂದೆ ಹೋಗಿ ಆನಂತರ ಮೋಸ ಆಗಿದ್ದು. ಬಟ್ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಮುಂಬೈಯಲ್ಲಾಗಿತ್ತು.
51 ಇಯರ್ ಓಲ್ಡ್ ಒಬ್ಬರು ಪ್ರಣಬ್ ಮಿತ್ರ ಅಂತ, ಅವರು ಹುಡುಗಿ ಥರ ಪೋಸ್ ಮಾಡಿಬಿಟ್ಟು ಒಂದು ಒಳ್ಳೆಯ ಹುಡುಗಿ ಫೋಟೋ ಹಾಕ್ಕೊಂಡು ರಿತು ಘೋಷ್ ಅನ್ನೋ ಒಂದು ಹೆಸರಿನಲ್ಲಿ ಅಬುಧಾಬಿಯಲ್ಲಿರೋ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಚಾಟ್ ಮಾಡ್ತಾ ಮಾಡ್ತಾ ಆತನನ್ನು ಇಮೋಷ್ನಲ್ ಆಗಿ ಮಾಡಿ ಆತನಿಂದ ಫಸ್ಟಿಗೆ ನಾರ್ಮಲಾಗಿ ಕಾನ್ವರ್ಸೇಷನ್ ಆಗಿ ನಂತರ ಇಮೋಷ್ನಲ್ ಡಿಪೆಂಡೆನ್ಸ್ ಆ ಬಿಸ್ನೆಸ್ ಮ್ಯಾನ್ಗೆ ಈಕೆ ಮೇಲೆ ಆಗಿ ನಂತರ ಈತ ಆತನಿಂದ ದುಡ್ಡು ಕೇಳೋಕ್ಕೆ ಟ್ರೈ ಮಾಡಿ ಎಕ್ಸ್ಟಾರ್ಟ್ ಮಾಡಿ ಮದುವೆ ಮಾಡ್ಕೋ ಇಲ್ಲಾದರೆ ನಾನು ಪೊಲೀಸ್ ಹತ್ರ ಹೋಗ್ತೀನಿ ಅಂತೆಲ್ಲ ಹೇಳಿ ಕಡೆಗೆ ನಾನು ಸೂಯಿಸೈಡ್ ಕೂಡ ಮಾಡ್ಕೋತೀನಿ ಅಂತ ಬರೆದಿಟ್ಟು ಸೂಯಿಸೈಡ್ ಮಾಡಿದ ಹಾಗೆ ಅವನಿಗೆ ಆ ಥರ ನಂಬಿಸಿ ಎಲ್ಲ ಫೇಸ್ಬುಕ್ಕಲ್ಲೇ ನಂತರ ಯುನೋ ಮತ್ತೊಬ್ಬರ ಇಮೇಲ್ ಕೊಟ್ಟಿದ್ದು, ಆ ಇಮೇಲ್ ಕೂಡ ಫೇಕ್ ಇಮೇಲ್. ಆ ಮನುಷ್ಯ ಮುಂಬೈಯಲ್ಲಿ ಫೈನಲಿ ಬಂದಾಗ ಅವನಿಗೆ ಗೊತ್ತಾಗಿತ್ತು ಎಲ್ಲ ಫೇಕ್ ಅಂತ. ಸೊ ಮುಂಬೈಯಲ್ಲಿ ಕೇಸ್ ನಡೀತಾ ಇದೆ, ಆತ ಅರೆಸ್ಟ್ ಆಗಿದ್ದಾನೆ. ಪೂಜಾ, ನಿಮ್ಗೇನು ಅನಿಸುತ್ತೆ? ಅಂದರೆ ಭಾಳಷ್ಟು ಜನ ದೊಡ್ಡವರು ಯೋಚನೆ ಮಾಡೋದು ಹುಡುಗ ಹುಡುಗಿಯರಿಗೆ ಫೇಸ್ಬುಕ್ ಹ್ಯಾಂಡಲ್ ಮಾಡೋಷ್ಟು ಮ್ಯಾಚ್ಯೂರಿಟಿ ಬಂದಿರಲ್ಲ ಅಂತ. ಅವರು ಕಾಲೇಜ್ ಏಜ್ ದಾಟೋವರೆಗೂ ಅವರ ಫೇಸ್ಬುಕ್ ಪ್ರೊಫೈಲ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಬಿಡೋದು ಬೇಡ. ಒಂದು ಮೆಂಟಲ್ ಮ್ಯಾಚುರಿಟಿ ಬಂದ ಮೇಲೆ ಅವರು ಸೋಷಿಯಲ್ ನೆಟ್ವರ್ಕಿಗೆ ಬರಲಿ ಅನ್ನೋಂಥ ಅಭಿಪ್ರಾಯ. ನೀವೇನು ಹೇಳ್ತೀರಿ? ಒಪ್ಕೊಳ್ತೀರಾ ಇದನ್ನ? ನಾನು ಒಪ್ಕೋತೀನಿ, ಆದರೆ ಎಲ್ಲರೂ ಒಪ್ಕೊಳ್ಳೋಕೆ ತಯಾರಿರಲ್ಲ. ಅದೇ ಸಮಸ್ಯೆ. ನಮ್ಮ ಸ್ಟುಡಿಯೋಗಳಿಗೆ ಬರೋರೆಲ್ಲ ತುಂಬ ಅಂದರೆ ಪ್ರಬುದ್ಧರೇ ಬಂದುಬಿಡ್ತಾರೆ, ಅಂದರೆ ಎಸ್ ಅದನ್ನು ಮಾಡಬೇಕು ಅಂತ. ಆದರೆ ಬಹಿರಂಗವಾಗಿ ನೀವು ಯಾವ್ದಾದ್ರು ಕಾಲೇಜಲ್ಲಿ ಹೋಗಿ ಪಬ್ಲಿಕ್ ಒಪಿನಿಯನ್ ಥರ ತೊಗೊಂಡ್ರೆ ಬಹಳಷ್ಟು ಜನ ಅದನ್ನು ವಿರೋಧಿಸ್ತಾರೆ. ನೀವೇನು ಹೇಳ್ತೀರಿ ಅಪೂರ್ವ? ಹೌದು ಸರ್, ಈ ನಡುವೆ ಯಾರಿಗೂ ಆ ಥರ ಇದಿಲ್ಲ. ಪರ್ಸ್ನಲ್ ಎಕ್ಸ್ಪೋಜರ್ ಮಾಡ್ತಿದ್ದೀವಿ ಒಂದು ಇನ್ಫಾರ್ಮೇಷನ್ನ ಅನ್ನೋದು ಯಾರಿಗೂ ಬರ್ತಲ್ಲ. ಸುಮ್ಮನೆ ಏನೋ ಪೋಸ್ಟ್ ಮಾಡ್ತಾರೆ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್. ಅವ್ರು ಎಲ್ಲಿ ಹೋದರು, ಎಲ್ಲಿ ಬಂದರು, ಬೇರೆಯವ್ರನ್ನ ಮೀಟ್ ಮಾಡಿದ್ರು, ದ ಫಸ್ಟ್ ಥಿಂಗ್ ದೇ ಆಸ್ಕ್ ಇಸ್, ಡೂ ಯು ಹ್ಯಾವ್ ಅ ಫೇಸ್ಬುಕ್ ಅಕೌಂಟ್, ವಾಟ್ಸ್ ಯರ್ FB ಪ್ರೊಫೈಲ್ ನೇಮ್, ವಾಟ್ಸ್ ಯರ್ FB ಪ್ರೊಫೈಲ್ ಪಿಕ್. ಬರೀ ಇದೇ ಟಾಪಿಕ್ ಆಫ್ ಡಿಸ್ಕಷನ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಮೋರ್ ಓವರ್ ಈಗ ಲೈಫ್ ಕೇಸ್ ಆಫ್ ದ ಸ್ಟೂಡೆಂಟ್ ಹೂ ಹ್ಯಾಸ್ ಡೈಡ್, she's just 14 years, which means she's a minor. 9th standard student. Yeah, she's a minor. Yes. When they reach a particular age of 18 or more, they should go to it. ರಕ್ಷಾ, ಅಕಸ್ಮಾತ್ ನಿಮಗೆ ಫೇಸ್ಬುಕ್ ಪ್ರೊಫೈಲ್ ಇಲ್ಲ ಅಂತ ನೀವು ನಿಮ್ಮ ಕ್ಲಾಸ್ಮೇಟ್ಸ್ ಹತ್ರ, ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ? ಎಲ್ಲರೂ ಆಶ್ಚರ್ಯ ಪಟ್ಕೊಂಡು ಮಾತಾಡತ್ತಾರೆ, ನಿನ್ನ ಹತ್ರ ಫೇಸ್ಬುಕ್ ಅಕೌಂಟ್ ಇಲ್ವಾ ಅನ್ನೋ ಥರ. ಇವಾಗ ಸ್ಕೂಲ್ ಮಕ್ಳಿಗೂ ಒಂದು ಫೇಸ್ಬುಕ್ ಅಕೌಂಟ್ ಇದ್ದರೆ ಏನೋ ಒಂಥರ, ಹಾಂ ನನ್ನ ಹತ್ರನೂ ಫೇಸ್ಬುಕ್ ಅಕೌಂಟ್ ಇದೆ. ಮಕ್ಕಳು ಕೇಳ್ತಾರೆ ಇವಾಗ, ನಂಗೊಂದು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಡಿ ಅಕ್ಕ ಅಂತ ಸ್ಟೇಜ್ ಬಂದಿದೆ ಇವಾಗ. ಓಕೆ, ಅಂದರೆ ಫೇಸ್ಬುಕ್ ಪ್ರೊಫೈಲ್ ಇಲ್ಲ ಅನ್ನೋದು ನಿಮ್ಮ ಫ್ರೆಂಡ್ಸ್ ಮಧ್ಯೆ ನಿಮ್ಮ ಗೌರವವನ್ನು ಕಡಿಮೆ ಮಾಡುತ್ತೆ ಅಂತ. ಸರಿ, ಈ 3 ಜನರ ಮಾತುಗಳನ್ನು ಕೇಳ್ತಾ ಇದ್ರೆ ಏನು ಅನಿಸುತ್ತೆ ನಿಮಗೆ? Everybody are driven by virtual friendship rather than the reality of actual friendship is. ವರ್ಚುವಲ್ ಫ್ರೆಂಡ್ಶಿಪ್ಪಲ್ಲಿ ಅಲ್ಲಿ ಎದುರುಗಡೆ ಇದ್ದಾನೋ, ಕೂತ್ಕೊಂಡಿದ್ದಾನೋ, ಕೇಳ್ತಾನೋ, ಅಳ್ತದನೋ, ನಗ್ತದೋ ಏನೂ ಗೊತ್ತಾಗ್ತದೆ. ಅಟ್ಲೀಸ್ಟ್ ಗೊತ್ತಾಗುತ್ತೆ ಎದುರುಗಡೆ. ವರ್ಚುವಲಲ್ಲಿ ಏನು ಮಾಡ್ತಾನೆ, ಯಾರ ಜೊತೆ, ಎಷ್ಟು ಜನ ಜೊತೆ ಅವರು ಏನು ಇನ್ಫಾರ್ಮೇಷನ್ ಬಂದಿದೆಯೋ ಅದನ್ನು ಹೊರಗಡೆ ಹಾಕ್ತಾರೆ. ಫ್ರೆಂಡ್ಶಿಪ್ ಅಂತಂದರೆ ಫಸ್ಟ್ ಬರೋದೇನು, ಒಂದು ಟ್ರಸ್ಟ್ ಅನ್ನೋದು ಬರುತ್ತೆ. ಆ ಟ್ರಸ್ಟ್ ಅನ್ನೋದು ಫೇಸ್ಬುಕ್ಕಲ್ಲಿ ಇಲ್ಲ, ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಎಕ್ಸಾಕ್ಟ್ಲಿ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂಥ ಒಂದು ವ್ಯಕ್ತಿತ್ವ ಇರುತ್ತೆ. ಆದರೆ ಇತ್ತೀಚೆಗೆ ಅವನಿಗೆ ಒಂದು ಆನ್ಲೈನ್ ವ್ಯಕ್ತಿತ್ವ ಕೂಡ ಹುಟ್ಕೊಂಡಿದೆ. ಅವನಿಗಿರುವಂಥ ವ್ಯಕ್ತಿತ್ವ ಒಂದು, ಆತ ಇಂಟರ್ನೆಟ್ನಲ್ಲಿ ಆನ್ಲೈನ್ ಆದಾಗ, ಸೋಷಿಯಲ್ ನೆಟ್ವರ್ಕ್ಗಳಲ್ಲಿ ಆನ್ಲೈನ್ ಆದಾಗ ಆತನಿಗೆ ಬೇರೆಯದೇ ಆದಂಥ ವ್ಯಕ್ತಿತ್ವ ಹುಟ್ಕೊಳ್ಳುತ್ತೆ. ಆ ವ್ಯಕ್ತಿತ್ವ ಅನೇಕರನ್ನು ಹಾದಿ ತಪ್ಪಿಸುತ್ತೆ. ಈ ರೀತಿಯಾದಂಥ ದುರ್ಘಟನೆಗಳಿಗೂ ಕೂಡ ಕಾರಣ ಆಗುತ್ತೆ. ಒಂದು ಸಣ್ಣ ಬ್ರೇಕ್ನ ನಂತರ ಈ ಚರ್ಚೆನ ಮುಂದುವರಿಸ್ತೀನಿ.